ನನ್ನಿಂದ ದೊಡ್ಡ ಅಪರಾಧ ಆಗಿದೆ ಸ್ವಾಮೀಜಿ. ಆ ದೈವಕ್ಕೆ ನಿಮ್ಗೆ ಅಪಚಾರ ಮಾಡ್ಬಿಟ್ಟೆ. ನಂಗೆ ಯಾವ ನರ್ಕ ಕಾದಿದ್ಯೋ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ ಇಷ್ಟೊಂದು ನೊಂದ್ಕೋತೀಯ? ನೀವ ಮನೆಗೆ ದೊಡ್ಡ ಗಂಡಾಂತರ ಇದೆ ಅಂತ ಹೇಳಿ ಬಂದಿದ್ದೀರಾ. ಅದು ಸುಳ್ಳಲ್ವಾ ಸ್ವಾಮೀಜಿ? ಖಂಡಿತ ಇಲ್ಲ. ಆ ಹುಡುಗಿ ಯೌವನ ಮತ್ತು ಸಂಪತ್ತಿನ ಮದದಿಂದ ಕೊಬ್ಬಿ ಮೆರೀತಾ ಇದ್ದಾಳೆ. ಆ ಅಮಲಿನಲ್ಲಿ ದೈವಕ್ಕೆ ಮತ್ತು ನಮಗೆ ಅಪಚಾರ ಮಾಡಿದ್ದಾಳೆ. ಏನೇ ಕಷ್ಟ ಬಂದ್ರೂ ವ್ರತ ಭಂಗ ಮಾಡಲ್ಲ. ಇಷ್ಟನ್ನು ಮೀರಿ ನನ್ನ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದಾಗತ್ತೆ. ನಿಮ್ಮ ಆಶೀರ್ವಾದ ಇರಲಿ ಸ್ವಾಮೀಜಿ. ಶುಭಮಸ್ತು. ಹೋಗಿ ಬರ್ತೀನಿ ಸ್ವಾಮೀಜಿ. ಹೋಗಿ ಬಾ ಮಗು, ಇಷ್ಟಾರ್ಥ ಸಿದ್ಧಿರದು. ಸೂಜಿ, ಸ್ವಾಮೀಜಿಗಳು ಏನಂದ್ರು? ಈ ಮನೆ ಕಂಟಕನ ದೂರ ಮಾಡೋಕೆ ಏನಾದ್ರೂ ಪರಿಹಾರ ಇದೆಯಂತ? ಹೂನಮ್ಮ, ಪರಿಹಾರ ಇದೆ. ಹೌದಾ? ಏನಂತೆ? ಏನ್ ಮಾಡ್ಬೇಕು ಅಂದ್ರು? ಒಂದ್ ವ್ರತ ಮಾಡ್ಬೇಕಂತೆ ಅಷ್ಟೇ. ವ್ರತ ಮಾಡ್ಬೇಕಂತ? ಏನ್ ವ್ರತ ಅದು? ತುಂಬಾ ಕಷ್ಟವಾದ್ದ? ಇಲ್ಲ ಅಮ್ಮ, ಅಂತ ಕಷ್ಟದ ವ್ರತ ಏನಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ 3 ದಿವಸ ದೇವಸ್ಥಾನದಲ್ಲಿ ಹೋಗಿ ಕೂತು ಧ್ಯಾನ ಮಾಡೋದು, ದೇವ್ರ ಸೇವೆ, ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಸೇವೆ, ಆಮೇಲೆ ರಾಮಕೋಟಿ ಬರೆಯೋದು ಅಷ್ಟೇ. ನೀನೇನು ಮಾಡೋಕ್ಕಾಗಲ್ಲ. ನೀನು ಸಾಯ್ತೀಯ, ನಿನ್ನ ಮೊಮ್ಮಗಳು ಸಾಯ್ತಾಳೆ. ಏಳು ಮೇಲೆ ಗಂಟು ಮೂಟೆ ಕಟ್ಟು, ನಡಿ ನನ್ನ ಜೊತೆ. ಇಲ್ಲ ಇಲ್ಲ, ನಾನು ಬರಲ್ಲ. ನಾನಿನ್ನು ತುಂಬಾ ವರ್ಷ ಬದುಕಿ ಬಾಳ್ಬೇಕು. ನನ್ನ ಮೊಮ್ಮಗಳು ಈ ಮನೆ ಅರಸಿಯಾಗಿ ಬೆರೆಯೋದನ್ನ ನೋಡ್ಬೇಕು. ಆ ಸೂಜಿ ಸರ್ವನಾಶ ಆಗೋದನ್ನ ನೋಡ್ಬೇಕು. ನಿನ್ನ ಮೊಮ್ಮಗಳು ಈ ಮನೆ ಅರಸಿಯಾಗೋದು ಹಾಗಿರ್ಲಿ, ಈ ಮನೆ ಕೆಲಸದವಳಾಗೋದಕ್ಕೂ ಅವಳು ಲಾಯಕ್ಕಿಲ್ಲ. ಸತ್ಯದಲ್ಲಿ ಅವಳಿಗೆ ದೊಡ್ಡ ಆಪತ್ತು ಕಾದಿದೆ. ಅವಳು ನಿರ್ನಾಮವಾಗ್ತಾಳೆ. ನೀನು ಬದುಕಿದ್ದು ಪ್ರಯೋಜನವಿಲ್ಲ. ನಿಮ್ಮ ಮನೆ ಸುತ್ತ ದುಷ್ಟ ಶಕ್ತಿಗಳಿರೋದು ನನ್ನ ದಿವ್ಯ ದೃಷ್ಟಿಗೆ ಗೋಚರಿಸಲಿಲ್ಲ. ಅವು ಬೆಳಗಿನ ಹೊತ್ತು ಗೋಚರಿಸೋಕೆ ಹೇಗೆ ಸಾಧ್ಯ ಸ್ವಾಮಿಗಳೇ? ನಿಶಾಚರಲ್ವಾ? ಆದ್ರೆ ರಾತ್ರಿ ಒಂದೆವ್ವ ನನ್ನ ಕತ್ತು ಮುರ್ಕೊಂಡು ಹೋಗೋಕೆ ಬಂದಿದ್ದಂತೂ ನಿಜ. ಶಾರದಮ್ಮ, ಗಂಡಾಂತರ ಇರೋದೇನು ನಿಜ, ಆದರೆ ನಿಮಗಲ್ಲ, ನಿಮ್ಮ ಮೊಮ್ಮಗಳಿಗೆ. ಆದರೆ ಅವಳು ಈಗ ಪರಿಸ್ಥಿತಿಲಿ ಇಲ್ವಲ್ಲ. ಅವಳ ಪರವಾಗಿ ನಾನು ಏನು ಮಾಡೋಕ್ಕೂ ಸಿದ್ಧ ಇದ್ದೀನಲ್ಲ ಸ್ವಾಮೀಜಿ. ನೀವೀಗೇನಾದ್ರೂ ಒಂದು ಪರಿಹಾರ ಸೂಚಿಸಲೇಬೇಕು. ಅಲ್ಲಿ ತನಕ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಒಂದು ವ್ರತ ಇದೆ, ಅದು ನಿಮ್ಮ ಮೊಮ್ಮಗಳೇ ಮಾಡಬೇಕು, ನೀವು ಮಾಡೋ ಹೋಗಿಲ್ಲ. ಅದು ಬಹಳ ಕಠಿಣವಾದ ವ್ರತ. ಓ, ರಶ್ಮಿ ವ್ರತ ಗೀತ ಏನು ನಂಬಲ್ಲ ಸ್ವಾಮಿಗಳೇ. ಅದು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ವಾ? ಅದೊಂದೇ ದಾರಿ ಇರೋದು. ಸ್ವಾಮಿಗಳೇ, ರಶ್ಮಿ ಯಾವ ವ್ರತನೂ ಮಾಡಕ್ಕಾಗಲ್ಲ. ಆದ್ರೆ ಹೊರಗಿನಿಂದ ನೀವೇ ಏನಾದ್ರೂ ಮಾಡಬಹುದಲ್ಲ? ಅಂದ್ರೆ ನೀವು ನಮ್ಮ ಮನೆಗೆ ಯಾವ ದುಷ್ಟ ಶಕ್ತಿನೂ ಬರದ ಹಾಗೆ ದಿಗ್ಬಂಧನ ಹಾಕಿ